ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರನ್ನ ನಿಧಾನವಾಗಿ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಕೆಲಸಗಳು ಆಗ್ತಾ ಇದ್ದಾವೆ. ಉದಾಹರಣೆಗೆ ಸರ್ಕಾರ ಸಮೀಕ್ಷೆ ನಡೆಸ್ತಾ ಇದೆ. ಸಮೀಕ್ಷೆ ನಡೆಸಬೇಕಾದ್ರೆ ಅವರು ಬಹುತೇಕರು ಏನು ಮಾಡ್ತಾರೆ, ತಾವು ಈ ರೀತಿ ಇದ್ದೀವಿ ಅನ್ನುವಂಥದ್ದು ಹೇಳ್ಕೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ. ಅದಕ್ಕೆ ಒಂದು ಕೌಟುಂಬಿಕ ಪರಿಸರ ಕಾರಣವಾಗಿರಬಹುದು, ಶಾಲಾ ಕಾಲೇಜಿನ ವಾತಾವರಣ ಕಾರಣ ಆಗಿರಬಹುದು, ಸುತ್ತಲಿನ ಸಮಾಜ, ಸ್ನೇಹಿತರು, ಈ ರೀತಿಯಾಗಿ ಅವರಿಗೆ ಒಂದು ರೀತಿಯಾದಂತಹ ಸಾಮಾಜಿಕ ಅಸ್ಪೃಶ್ಯತೆಯ ಭಯ ಇರುತ್ತೆ. ಹಾಗಾಗಿ ಅವರು ಮುಕ್ತವಾಗಿ ತಮ್ಮ ಲಿಂಗವನ್ನ ಹೇಳ್ಕೊಳಕ್ಕಾಗ್ತಿಲ್ಲ. ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮದವರು ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿಯೇ ಅವರು ಆರ್ಥಿಕವಾಗಿ ಸದೃಢವಾಗಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅವರಿಗೆ ಸಹಾಯಧನದ ಯೋಜನೆಯನ್ನು ಕೂಡ ಮಾಡ್ತಾ ಇದೆ. ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನು ಅಥವಾ ಸವಲತ್ತುಗಳನ್ನು ಕಲ್ಪಿಸ್ತಾ ಇದ್ರೂ ಕೂಡ ಆ ಸಮುದಾಯದ ಎಲ್ಲರಿಗೂ ಕೂಡ ಈ ಯೋಜನೆಗಳು ತಲುಪ್ತಾ ಇಲ್ಲ. ಇದಕ್ಕೆ ನಿಖರವಾದ ಕಾರಣ ಏನು ಅನ್ನೋದನ್ನು ನಾವು ಪತ್ತೆ ಹಚ್ತಾ ಹೋದರೆ ಈ ಸಮುದಾಯದಲ್ಲಿ ಇರುವಂತಹ ಜನಸಂಖ್ಯೆಯ ನಿಖರವಾದ ಮಾಹಿತಿ ನಮಗೆ ಲಭ್ಯವಾಗದೇ ಇರುವಂಥದ್ದು ಮುಖ್ಯವಾದಂತಹ ಕಾರಣ ಆಗಿದೆ. ಈ ಎಲ್ಲ ಅಂಶಗಳನ್ನು ಮನಗೊಂಡು ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಮತ್ತೊಮ್ಮೆ ಎಲ್ಲ ಜಿಲ್ಲೆಗಳಲ್ಲೂ ಈ ಲಿಂಗತ್ವ ಅಲ್ಪಸಂಖ್ಯಾತರು ಅಥವಾ ಟ್ರಾನ್ಸ್ಜೆಂಡರ್ ಸಮುದಾಯದ ಸಮೀಕ್ಷೆಯನ್ನು ನಡೆಸೋದಕ್ಕೆ ಅಥವಾ ಸರ್ವೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ಹಾಗಾಗಿ ಈ ಸಮುದಾಯದವರು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ತಮ್ಮ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸಮೀಕ್ಷಕರಿಗೆ ನೀಡಬೇಕು ಅಂತ ನಾನು ಕೋರ್ತೇನೆ. ಸೆಪ್ಟೆಂಬರ್ 15, 2025ರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ. ಸಮೀಕ್ಷೆ 45 ದಿನಗಳ ಕಾಲ ನಡೆಯಲಿದ್ದು, ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ